ನಮಸ್ಕಾರ ಫ್ರೆಂಡ್ಸ್, ರಮ್ಯಾ ಆರ್ಟ್ ಗ್ಯಾಲರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ರಮ್ಯಾ. ಇವತ್ತು ನಾನು ನಿಮ್ಮನ್ನ ಪಾರ್ಟ್ 4 ವ್ಲಾಗ್ ಜೊತೆಗೆ ಭೇಟಿ ಮಾಡ್ತಾ ಇದ್ದೀನಿ. ಯಾರ್ಯಾರು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನೋಡಿಲ್ಲ ಪ್ಲೀಸ್ ನೋಡಿ, ಯಾಕೆಂದರೆ ತುಂಬ ಚೆನ್ನಾಗಿದೆ. ನಾನು ತಲಕಾಡಿನ ಜಲಧಾಮ ರೆಸಾರ್ಟ್ನೆಲ್ಲ ಫುಲ್ ನಿಮಗೆ ತೋರಿಸಿದ್ದೀನಿ. ಆ ವಿಡಿಯೋನ ನೋಡಿ ಅದಾದಮೇಲೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇವತ್ತು ನಾನು ಜಲಧಾಮ ರೆಸಾರ್ಟಿಂದ ನಾವೆಲ್ಲರೂ ಕೂಡ ಹೊರಗಡೆಗೆ ಬಂದಿದ್ದೀವಿ. ಈಗ ನಾವು ಸೀದಾ ನಾನು ಲಾಸ್ಟ್ ವ್ಲಾಗಲ್ಲಿ ಎಂಡಿಂಗಲ್ಲಿ ಹೇಳಿದ್ದೆ ನಿಮಗೆ, ತಲಕಾಡಿಗೆ ಈಗ ಹೋಗ್ತಾ ಇದ್ದೀವಿ ಪಂಚಲಿಂಗೇಶ್ವರ ಸ್ವಾಮಿ ದರ್ಶನವನ್ನು ಮಾಡೋದಕ್ಕೆ ಅಂತ. ಹಲವಾರು ದೇವಸ್ಥಾನಗಳನ್ನ ಇವತ್ತಿನ ವ್ಲಾಗ್ನಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಆ ವ್ಲಾಗ್ ಇದಾಗಿದೆ. ಹಾಗೆ ಫ್ರೆಂಡ್ಸ್, ಈ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ಹಿಂದಿನ ವಿಡಿಯೋಗಳನ್ನು ಕೂಡ ನೋಡ್ಕೊಂಡು ಬನ್ನಿ. ನನ್ನ ಚಾನಲ್ನಲ್ಲಿ ಹಲವಾರು ಥರದ ವಿಡಿಯೋಗಳು ಬರ್ತಾ ಇರುತ್ತೆ. ವ್ಲಾಗ್ಸ್ ಅಷ್ಟೇ ಅಲ್ಲ, ನಮಗೆ ಹೆಲ್ಪ್ಫುಲ್ ಆಗುವಂಥ ಹಲವಾರು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ವಿಡಿಯೋಗಳನ್ನು ಕೂಡ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈಗ ನಾವು ತಲಕಾಡಿನ ಎಂಟ್ರೆನ್ಸ್ನಲ್ಲಿ ಈಗ ನಾವಿದ್ದೀವಿ. ನೋಡಿ, ಇವಾಗ ನಿಮಗೆ ಕಾಣುತ್ತೆ ನೋಡಿ, ಇದೇನೇ ತಲಕಾಡಿನ ಎಂಟ್ರೆನ್ಸ್ನಲ್ಲಿರುವಂಥದ್ದು. ಈಗ ನಾವು ಯಾವ ದೇವಸ್ಥಾನಕ್ಕೆ ಫಸ್ಟ್ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಕಾರ್ ಪಾರ್ಕ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಜಾಗಗಳನ್ನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಈಗ ದೇವಸ್ಥಾನವನ್ನು ನೋಡೋದಕ್ಕೆ ಹೊರಟಿದ್ದೀವಿ. ಕಾರ್ನ ಪಾರ್ಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ಮೊದಲನೇ ದೇವಸ್ಥಾನ ಬಂದು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ, ದಕ್ಷಿಣ ಕಾಶಿ ಗಜಾರಣ್ಯ ಕ್ಷೇತ್ರ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ತಲಕಾಡಲ್ಲಿ ಮೊದಲನೇ ದೇವಸ್ಥಾನಕ್ಕೆ ನಾವೀಗ ಹೊರಟಿದ್ದೀವಿ. ತುಂಬಾ ಅದ್ಭುತವಾಗಿದೆ ಒಳಗೆಲ್ಲ. ನಿಮಗೆ ನೀಟಾಗಿ ನಾನೀಗ ತೋರಿಸ್ತಾ ಬರ್ತೀನಿ ಹೇಗಿದೆ ಅಂತ. ನಿಮಗೆ ಇಲ್ಲೇ ಕಾಣಿಸ್ತಾ ಬರುತ್ತೆ. ಹಾಗೆ ನಮಗಲ್ಲಿ ಪ್ರಸಾದ ಕೂಡ ಸಿಕ್ತು. ಅದನ್ನು ಕೂಡ ನಾವು ಸಂತೋಷದಿಂದ ತಿನ್ಕೊಂಡು ಬಂದ್ವಿ. ಹಾಗೆ ಒಳಗೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ ನಾನಿಲ್ಲಿ ದೇವರನ್ನ ಮೂರ್ತಿಯನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಕ್ಷಮಿಸಿ. ಯಾಕೆ ಅಂದರೆ ಇಲ್ಲೆಲ್ಲ ಫೋಟೋ ಅಲೋ ಮಾಡೋದಿಲ್ಲ. ಹಾಗಾಗಿ ನಾವು ಮೊಬೈಲ್ ಯೂಸ್ ಮಾಡದೇ ಇರೋ ಕಾರಣ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಆದರೂ ಕೂಡ ಒಂಚೂರು ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ದೇವರ ವಿಗ್ರಹವನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದೆ ಅಷ್ಟೇ. ಈಗ ನಾವು ಹೊರಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಲಿಂಗ ಇದೆ. ಆ ಒಂದು ಲಿಂಗದ ಮುಂದೆ ಇರುವಂಥ ನಂದಿ ಹತ್ರ ನಮ್ಮ ಒಂದು ಬೇಡಿಕೆಯನ್ನು, ಕೋರಿಕೆಯನ್ನು ಅದರ ಕಿವಿನಲ್ಲಿ ಹೇಳಿಕೊಂಡ್ರೆ ಅದು ನೆರವೇರುತ್ತೆ ಅನ್ನೋವಂಥ ಒಂದು ನಂಬಿಕೆ. ಹಾಗಾಗಿ ನಾವು ಕೂಡ ಅದ್ರ ಕಿವಿ ಹತ್ರ ಮಾತಾಡಿ ನಮ್ಮ ಒಂದು ವಿಚಾರವನ್ನು, ನಮ್ಮ ಒಂದು ಮನಸ್ಸಿನ ಆಸೆಯನ್ನು ಎಲ್ಲನೂ ಕೂಡ ನಾವು ದೇವರ ಹತ್ರ, ನಂದಿ ಹತ್ರ ನಾವು ಕೇಳ್ಕೊಂಡ್ವಿ. ಒಂಥರ ಇದೆಲ್ಲನೂ ಕೂಡ ಮಕ್ಕಳಿಗೂ ಕೂಡ ತುಂಬಾ ಏನಕ್ಕೆ, ಏನು, ಎತ್ತ ಎಲ್ಲ ಕೇಳ್ತಾಯಿದ್ರು. ನಮಗೆ ಗೊತ್ತಿರೋಷ್ಟು ನಾವು ಹೇಳ್ತಿದ್ವಿ. ಹಾಗೆ ನಿಜ ಹೇಳಬೇಕಂದ್ರೆ ನಮ್ಮ ಅಪ್ಪಂಗೆ ಇದೆಲ್ಲನೂ ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ದೇವಸ್ಥಾನದ ಹಿನ್ನೆಲೆ ಎಲ್ಲನೂ ಕೂಡ, ಅದನ್ನೆಲ್ಲ ಕೂಡ ನಮ್ಮ ಅಪ್ಪ ಮಕ್ಕಳಿಗೆ, ನಮಗೆಲ್ಲ ಆಗಾಗ ಹೇಳ್ಕೊಂಡೇ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ರು. ನಾವು ಯಾವ ಗೈಡ್ ಮಾಡ್ತೀವಿ ಅಂತ ಯಾರ್ಯಾರು ಬಂದಿದ್ರು ಅವ್ರು ಯಾರನ್ನೂ ನಾವು ಕರ್ಕೊಂಡು ಹೋಗಲಿಲ್ಲ. ಯಾಕೆಂದರೆ ಅಪ್ಪ ಅಷ್ಟು ಅವ್ರಿಗೆ ಈ ಒಂದು ಹಿಸ್ಟ್ರಿ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿದ್ದಾರೆ. ತುಂಬಾ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ನಾವು ಅಪ್ಪನ ಹತ್ರನೇ ಕೇಳಿಕೊಂಡು ಹೋಗ್ತಾ ಇದ್ವಿ.
ನೋಡ್ಬೋದು ನೀವು ಸುತ್ತ ದೇವರ ಒಂದು ದೇವಸ್ಥಾನದ ಸುತ್ತ ಹೇಗಿದೆ ಅಂತ. ಇಲ್ಲಿ ತುಂಬಾ ಅದ್ಭುತವಾಗಿದೆ, ತುಂಬಾ ಶಾಂತವಾಗಿ ಮನಸ್ಸಿಗೆ ನೆಮ್ಮದಿ ಕೊಡೋ ರೀತಿ ಇದೆ. ಸೊ ಇದೆಲ್ಲನೂ ಕೂಡ ನೀಟಾಗಿ ರೆಕಾರ್ಡ್ ಮಾಡಿದ್ದೀನಿ. ಹಾಗೆ ಮುಂದೆ ಅಪ್ಪ ಹೇಳಿರೋಂಥ ಕೆಲವು ಪಾಯಿಂಟ್ಸ್ ಕೂಡ ಮಧ್ಯದಲ್ಲಿ ಹಾಗೆ ಒರಿಜಿನಲ್ ವಾಯ್ಸ್ನ ಹಾಗೆ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಮುಂದೆ ಕೂಡ ಅದೆಲ್ಲ ಸಿಗ್ತಾ ಬರುತ್ತೆ. ಸೊ ನೋಡಿ ನೀವು ಕೂಡ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಸಾಧ್ಯವಾದಷ್ಟು ನಾನು ದೇವರನ್ನು ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ, ಆದರೂ ಕೂಡ ಆಗಿಲ್ಲ. ಸೊ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಹಾಗೆ ಮಧ್ಯ ಫೋಟೋಸ್ ಕೂಡ ಹಾಕ್ತಾ ಇದ್ದೀನಿ, ನೋಡಿ. ನೋಡಿ ಅಷ್ಟಾಯ್ತು ಮರಳ ಬಂದಿದೆ, ಎಲ್ಲ ತೋರಿಸಿ ನಿಮಗೆ ಮರಳಲ್ಲೆಲ್ಲ ಎಲ್ಲ ಸೀಟ್ ಇದೆ ಸರ್, ಎಲ್ಲ ಸೀಟ್ ಇದೆ. ಇಲ್ಲೇನೆ ಒಂದು ಪುಟ್ಟ ಗುಡಿ ಇತ್ತು, ಗಣೇಶನ ಗುಡಿ. ಅಲ್ಲಿ ಅರ್ಚಕರು ಹೇಳ್ತಾ ಇದ್ರು, ನೀವು ಎಲ್ಲಿ ಹೋದ್ರೂ ಬ್ರಹ್ಮಚಾರಿ ಗಣಪತಿಯನ್ನು ನೋಡ್ತೀರಾ, ಆದರೆ ಇದು ತುಂಬ ವಿಶೇಷ, ಪತ್ನಿ ಸಹಿತವಾಗಿ ಕೂತಿರೋ ಅಂಥ ಗಣಪತಿ ಅಂತ ಹೇಳ್ತಿದ್ರು. ನೀವೇ ಕೇಳಿ. ಇಲ್ಲೊಂದು ಹಸುವಿನ ಕೆತ್ತನೆ ಇತ್ತು, ಬಹಳ ವಿಶೇಷವಾಗಿತ್ತು. ಯಾಕೆ ಏನು ಅಂತ ಅಪ್ಪ ನಮಗೆ ಹೇಳ್ತಾ ಇದ್ರು, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ವಾಯ್ಸ್ನ. ಸೊ ನೀವು ಕೇಳಲಿ ಅಂತ. ತುಂಬಾ ವಿಶೇಷವಾಗಿತ್ತು. ಏನು ವಿಶೇಷತೆ ಅನ್ನೋದೆಲ್ಲ ಈಗ ನಿಮಗೆ ತೋರಿಸ್ತೀನಿ, ನೋಡಿ. ಲಿಂಗದ ಮೇಲೆ ಕ್ಷೀರಾಭಿಷೇಕ ಮಾಡ್ತಾ ಇದ್ದಾರೆ. ಇದು ಲಿಂಗ ಕ್ಷೀರ ಇಲ್ಲಿಂದ ಬರ್ತಾ ಇದೆ. ಹಸು ಕ್ಷೀರಾಭಿಷೇಕ ಮಾಡ್ತಾ ಇದೆ. ಹಸು ಅದನ್ನು ಬಹಳ ಭಕ್ತಿಯಿಂದ ನೋಡ್ತಾರೆ. ಇನ್ನೊಂದು ಹೀಗಿಟ್ಕೊಂಡ್ರೆ ಹೀಗೆ ಈಗ ಒಂದು ನಿಂತಿರೋ ಒಂದು ಹಸು ನಿಂತಿರೋ ಇಲ್ಲಿ ನಿಂತಿರೋ ಇದೆ. ಇದು ಇದು ಇನ್ನೊಂದು ಈ ಕಡೆ ಒಂದು ಈ ಕಡೆ 3 ಹಸು ಇದೆ. ಲಿಂಗನ ನೆಕ್ತಾ ಇದೆ ಅಥವಾ ಪೂಜೆ ಮಾಡ್ತಾ ಇದೆ ನೋಡು. ಆಯಿತಾ? ಇಷ್ಟು 3 ಇದು ಒಂದೇ ಇದರೊಳಗೆ 3 ಇದನ್ನು ಕೆತ್ತಿದೆ. ಇದು ಪಂಚಲಿಂಗ ದರ್ಶನ ಮತ್ತು ಪಂಚ ಇದು ಲಿಂಗಗಳು ಒಂದೇ ಕಡೆ ಮಾಡ್ತಾರೆ ಎಲ್ಲ. ಇದು ಸಿಂಹ ಕೂತಿರೋದು, ಇದಕ್ಕೆ ಯಾಳಿ ಅಂತ ಹೇಳ್ತಾರೆ. ಇದಕ್ಕೆ ಇದು ಕುಳಿತಿರುವ ಸಿಂಹ ಯಾಳಿ ಅಂತ ಇದಕ್ಕೆ ಹೇಳೋದು. ಈಗ ಆ ಒಂದು ಪಂಚಲಿಂಗೇಶ್ವರ ಏನಿತ್ತು ಅದನ್ನೆಲ್ಲ ನೋಡ್ಕೊಂಡು ಹೊರಗೆ ಬಂದಾಗ ಇಲ್ಲಿ ಒಂದು ಮನೋನ್ಮನಿ ಎಂಬ ಅಂತ ಅಮ್ಮನವರ ಒಂದು ದೇವಸ್ಥಾನ ಸಿಗುತ್ತೆ. ಬಹಳ ಅದ್ಭುತವಾಗಿತ್ತು. ಅದನ್ನು ನನಗೆ ಫೋಟೋ ತಗೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು, ಹಾಗಾಗಿ ಅದನ್ನು ಕೂಡ ಹಾಕಿದ್ದೀನಿ, ನೋಡಿ. ಹೀಗೆ ಹೊರಗೆ ಬರ್ತಾ ನಮಗಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ದೇವಸ್ಥಾನದ ಪ್ರಸಾದ ಅಂದ್ರೇ ಎಂಥ ರುಚಿ ಅಲ್ವಾ. ಸೊ ನಾವೆಲ್ಲರೂ ಕೂಡ ಅಲ್ಲಿ ಪ್ರಸಾದವನ್ನು ತಗೊಂಡು ತಿಂದ್ವಿ. ಈ ದೇವಸ್ಥಾನದ ನಂತರ ಸಿಗುವಂಥದ್ದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ. ಇದು ಕೂಡ ಅದ್ಭುತವಾಗಿದೆ, ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ. ಅದರ ಎದುರುಗಡೆ ಕಾಣಿಸ್ತಿರೋವಂಥದ್ದು ಬಸವೇಶ್ವರ ಸ್ವಾಮಿಯ ಒಂದು ಮಂಟಪ ಅಂತ ಹೇಳಬಹುದು.
ಕಾಣ್ತಿರೋಂಥ ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ಪಾತಾಳೇಶ್ವರ ಅಂತ ಅಂದರೆ ಮರಳೇಶ್ವರ ದೇವಸ್ಥಾನ ಕೂಡ ಸಿಗುತ್ತೆ. ಅದರ ನಂತರ ಚೌಡೇಶ್ವರಿ ದೇವಸ್ಥಾನ ಕೂಡ ಸಿಗುತ್ತೆ. ಸೊ ಅದನ್ನೆಲ್ಲನೂ ಕೂಡ ಈಗ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೀವೀಗ ನೋಡ್ಬೋದು ಈ ಒಂದು ಸ್ಟೆಪ್ಸ್ ಹತ್ತದ ಮೇಲೆ ಬರೀ ಮರಳು ಮರಳು ಮರಳು. ಇಲ್ಲಿ ಮರಳು ಮೇಲೇ ನಡ್ಕೊಂಡು ಹೋಗೋದು ನಿಜವಾಗ್ಲೂ ಎಷ್ಟು ದೊಡ್ಡವ್ರಿಗೇನೆ ಎಷ್ಟು ಖುಷಿ ಆಗ್ತಾ ಇತ್ತು. ಇನ್ನು ಮಕ್ಕಳಿಗಂತೂ ಹೇಳಲೇಬೇಕಾಗಿಲ್ಲ, ಅಷ್ಟು ಖುಷಿ. ಇಲ್ಲಿಂದ ಮರಳು ಶುರು ಅಂತ ಹೇಳಿ. ಸೊ ಇಲ್ಲಿಂದ ನಾವು ಹೀಗೆ ಮರಳು ಮೇಲೆ ನಡ್ಕೊಳ್ತಾ ಈ ರೀತಿ ಹೋಗಬೇಕು. ನೋಡಿ, ಬಿಸಿಲಿಗೋಸ್ಕರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೇಲೆಲ್ಲ ಒಂಥರ ಫುಲ್ ಕವರ್ ಮಾಡಿದ್ದಾರೆ. ಬಿಸಿಲು ಮಳೆ ಯಾವುದಕ್ಕೂ ಕೂಡ ನಮಗೆ ತೊಂದರೆ ಆಗಬಾರ್ದು ಭಕ್ತಾದಿಗಳಿಗೆ ಅಂತ ಹೇಳಿ. ಇಲ್ಲಿಂದ ಮುಂದೆ ಹೀಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ನಮಗೆ ಸಿಗುತ್ತೆ. ಅಲ್ಲಿ ಒಂದು ಪಕ್ಷಿ ರೀತಿಯ ಒಂದು ವಸ್ತು ಕಾಣಿಸ್ತಾ ಇತ್ತು, ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಅದೊಂಥರ ಕೊಕ್ಕು ಕೂಡ ಕಾಣಿಸ್ತಿತ್ತು, ರೆಕ್ಕೆ ಎಲ್ಲ ಕಾಣಿಸ್ತಿತ್ತು. ಆದರೆ ಅದು ಸತ್ತು ತುಂಬ ಒಂದು ದಿನನೋ 2 ದಿನನೋ ಆಗಿರಬಹುದು. ಮಳೆ ನೀರಿಗೋ ಏನೋ ಒಂದು ಸ್ವಲ್ಪ ಬೇರೆ ಥರ ಕಾಣಿಸ್ತಾ ಇತ್ತು. ಏನು ಅಂತ ನಮಗೆ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಬಹುಶಃ ಅದು ಪಕ್ಷಿನೇ ಇರಬೇಕು ಅಂತ ಅಂದ್ಕೊಂಡು ಸದ್ಯ ದೇವರೇ ಅದು ಪಕ್ಷಿ ಆಗಿಲ್ಲದೆ ಇರಲಿ ಅಂತಲೇ ನಾವು ಮನಸ್ಸಲ್ಲಿ ಅಂದ್ಕೊಂಡು ಮುಂದೆ ಹೊರಟ್ವಿ. ಒಂದು 5 ನಿಮಿಷ ನಾವು ಮುಂದೆ ನಡ್ಕೊಂಡು ಬಂದರೆ ಈ ಒಂದು ಶ್ರೀ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಪಾತಾಳದಲ್ಲೇ ದೇವಸ್ಥಾನ ಇರುವಂಥದ್ದು. ಇದು ಮುಂಚೆ ಮರಳಿಂದ ಮುಚ್ಚೋಗಿತ್ತಂತೆ, ಆಮೇಲಿಂದ ಮರಳಿಂದ ಕೆಳಗಡೆ ಕಾಣಿಸ್ತಿತ್ತಂತೆ ಈ ದೇವಸ್ಥಾನ. ತುಂಬಾ ವಿಶೇಷವಾಗಿತ್ತು. ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ರೆಕಾರ್ಡ್ ಮಾಡಿದ್ದೀನಿ, ನೋಡಿ. ಈ ದೇವಸ್ಥಾನದ ಮುಂಭಾಗದಲ್ಲೇ ಒಂದು ಅಂಗಡಿ ಇದೆ. ಅಲ್ಲಿ ಪತ್ರೆಗಳನ್ನು ಕೊಡ್ತಾ ಇರ್ತಾರೆ. ಅದನ್ನು ನಾವು ತಗೊಂಡು ಬಂದು ಇಲ್ಲಿ ಲಿಂಗದ ಮೇಲೆ ನಾವು ಅರ್ಪಿಸೋದು. ಸೊ ಆ ಪೂಜೆಯನ್ನು ಇಲ್ಲಿ ಎಲ್ಲರೂ ಕೂಡ ಪತ್ರೆಯನ್ನು ಅರ್ಪಿಸ್ತಿದ್ದಾರೆ ಶ್ರೇಷ್ಠ ಅಂತ ಹೇಳಿ. ನಾವು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ಚೌಡೇಶ್ವರಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋ ದಾರಿನಲ್ಲಿ ಈ ರೀತಿ ಹಲವಾರು ಕಡೆ ಇದೇ ಹೂವು ಎದ್ದೆದ್ದು ಕಾಣಿಸ್ತಾ ಇತ್ತು. ತುಂಬ ವಿಶೇಷವಾಗಿದೆ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ರೆಕಾರ್ಡ್ ಮಾಡಿದೆ. ಇದರ ಹೆಸರು ನನಗೆ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ತಿಳಿಸಿ. ಯುಕಾಲಿಪ್ಟಸ್ ಕಡೆ ಯಾಕೆ ಹಾಕ್ತಾರೆ ಗೊತ್ತಾ? ಇಲ್ಲಿ ಮರಳ ತಡೀತ ಮುಂದಕ್ಕೆ ಹೋಗೋದು ಬಿಡಲ್ಲ. ಹೀಗೆ ಮುಂದೆ ಬಂದರೆ ನಮಗೆ ಮರಳೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆಯೇ ಚೌಡೇಶ್ವರಿ ದೇವಸ್ಥಾನ ಕೂಡ ಸಿಗುತ್ತೆ. ಹೇಗಿದೆ ಅಂತ ನಾನು ನಿಮಗೀಗ ತೋರಿಸ್ತಾ ಬರ್ತೀನಿ, ಬನ್ನಿ. ನಿಜವಾಗ್ಲೂ ಇದೊಂಥರ ವಿಶೇಷವಾದ ದೇವಸ್ಥಾನಗಳು. ಖಂಡಿತವಾಗ್ಲೂ ನೀವು ಭೇಟಿ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಭೇಟಿ ಮಾಡಿ. ಇಲ್ಲಿ ನೋಡಿ, ಗೋಪುರಕ್ಕೆ ಎಷ್ಟೊಂದು ಜೇನು ಕಟ್ಕೊಂಡ್ಬಿಟ್ಟಿತ್ತು ಅಂತ. ಹಾಗಾಗಿ ಅದನ್ನು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ತುಂಬಾ ಎಲ್ಲ ಕಡೆ ಜೇನು ಹುಳಗಳು ಕಟ್ಕೊಂಡ್ಬಿಟ್ಟಿತ್ತು, ಜೇನುಗೂಡು ಮಾಡ್ಕೊಂಡ್ಬಿಟ್ಟಿತ್ತು.
ಈ ದೇವಸ್ಥಾನದಲ್ಲಿ ಏನಿತ್ತು ಅಂದರೆ ಒಂದು ಬೆಳಕು ಕೂಡ ಇಲ್ಲಿ ಲೈಟ್ ವ್ಯವಸ್ಥೆ ಮಾಡಿರಲಿಲ್ಲ. ದೀಪದ ಬೆಳಕಲ್ಲಿ ಮಾತ್ರ ನಮಗೆ ದೇವರ ಮುಖವನ್ನು ನೋಡಬೇಕು ಹಾಗಿತ್ತು. ತುಂಬಾ ನಾವು ಹೊರಗಡೆ ಬಿಸಿಲಲ್ಲಿ ಬಂದಿದ್ದರಿಂದ ಸಡನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಅಮ್ಮ ನಿಧಾನಕ್ಕೆ ನಿಂತ್ಕೊಂಡು ನೋಡು ಕಾಣುತ್ತೆ ಅಂತ ಹೇಳ್ತಾಯಿದ್ರು. ನಾವು ತಲಕಾಡಿನ ಎಂಟ್ರೆನ್ಸ್ನಲ್ಲಿ ಬಂದಾಗ ಅಲ್ಲಿ ಬುಕ್ಗಳನ್ನ ಮಾರ್ತಾಯಿದ್ರು ತಲಕಾಡಿನ ಬಗ್ಗೆ, ಹಾಗೆ ಅದರ ಮ್ಯಾಪ್ ಕೂಡ ಇತ್ತು. ಅದನ್ನು ನಾವು ತೊಗೊಂಡಿದ್ವಿ. ಆ ಬುಕ್ನಲ್ಲಿರೋ ಮ್ಯಾಪು ಅದನ್ನು ತೋರಿಸಿ ನಮಗೆ ತಲಕಾಡಿನ ವಿಶೇಷತೆ ಬಗ್ಗೆ ನಮ್ಮಪ್ಪ ಹೇಳ್ತಾಯಿದ್ರು. ಅವ್ರಿಗೂ ಶ್ರೀರಂಗರಾಯ ಸುತ್ತೋಗ್ಬಿಡ್ತಾನೆ. ಅವನಿಗೆ ಕ್ಯಾನ್ಸರ್ ಬಂದು ಸುತ್ತೋಗ್ಬಿಟ್ಟಾಗ ಅವ್ನ ಹೆಂಡತಿ ಏನು ಮಾಡ್ತಾಳೆ, ಈ ತುಂಬ ಇದಿತ್ತು ಆಭರಣಗಳು ಅವೆಲ್ಲ ತಗೊಂಡು ಇಲ್ಲಿಗೆ ಬಂದುಬಿಡ್ತಾಳೆ. ಇಲ್ಲಿಗೆ ಮಾಲಿಂಗಿ ಹತ್ರ ಇದೆಯಲ್ಲ, ಅಲ್ಲಿ ಬಂದು ವಾಸವಾಗಿರ್ತಾಳೆ. ನಮ್ಮೆಲ್ಲರಿಗೂ ಗೊತ್ತಿರೋವಂಥ ಕಥೆ, ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಅನ್ನೋಂಥ ಶಾಪದ ಕಥೆಯ ಬಗ್ಗೆ ಅದರ ಒಂದು ವಿವರವನ್ನು ನಮಗೆಲ್ಲರಿಗೂ ಕೂಡ ಮಕ್ಕಳಿಗೂ ಕೂಡ ಹೇಳ್ತಾ ಇದ್ರು. ನಮಗೆ ಫಿಲಮ್ ಎಲ್ಲ ನೋಡಿದ್ದೀವಿ, ಸೊ ಗೊತ್ತಿದೆ, ಬಟ್ ಮಕ್ಕಳಿಗೆ ಅಷ್ಟು ಗೊತ್ತಿರಲ್ವಲ್ಲ. ಹಾಗಾಗಿ ಅಪ್ಪ ಅದ್ರ ಕಥೆಯನ್ನು ಅಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ರು. ಇಲ್ಲಿಂದ ಮುಂದೆ ಹೋಗ್ತಾ ಇದ್ರೆ ನಮಗೆ ಗಿಡ ಮರಗಳು ಎಲ್ಲ ಕಾಡು ಥರ ಕಾಣಿಸ್ತಾ ಇರುತ್ತೆ. ಅಲ್ಲಂತೂ ಬರೀ ಕೋತಿಗಳು ಕಾಣಿಸ್ತಾ ಇದ್ವು. ಕೆಲವು ಕೋತಿಗಳಂತೂ ಯಾರ್ದೋ ಐಸ್ ಕ್ರೀಮ್ನೆಲ್ಲ ಕಿತ್ಕೊಂಡು ತಿಂತಾ ಇತ್ತು. ಅದನ್ನು ಕೂಡ ನಾನು ನಿಮಗೆ ರೆಕಾರ್ಡ್ ಮಾಡಿದ್ದೀನಿ, ತೋರಿಸ್ತೀನಿ. ತುಂಬ ಫನ್ನಿ ಆಗಿತ್ತು. ಸೊ ಇಲ್ಲೆಲ್ಲ ಈ ಕೋತಿಗಳನ್ನ ನೋಡ್ತಾ ದೊಡ್ಡವರು ಚಿಕ್ಕವರು ಎಲ್ಲ ಕೂಡ ಸಂಭ್ರಮಿಸ್ತಾ ಇದ್ರು. ಸೊ ಅದನ್ನೊಂಚೂರು ರೆಕಾರ್ಡ್ ಮಾಡೋಣ ಅಂತ ಮಾಡಿದ್ದೀನಿ, ನೋಡಿ. ಈಗ ಈ ಕಡೆ ತಿರುಗ್ಬಿಡ್ತಾವ. ಅಯ್ಯೋ ಇದು ನೋಡು, ಏನು ಏನಮ್ಮ ಏನಿದೆ ಅದ್ರ ಮೇಲೆ? ಅವ್ರು ಹಿಡಿದ್ಬಿಟ್ಟು ತಿನ್ಕೊಂಡ್ಬಿಡುತ್ತೆ. ಐಸ್ ಕ್ರೀಮ್ ತಿರುತ್ತಾ ತಿಂದೇನು ಬಂತಿದ್ ಕಿತ್ಕೊಳಕ ಪಾಪ. ಇದಕ್ಕೆ ಇವಳಿಗೆ ಒಂದು ಗ್ರೂಪ್ ಇರುತ್ತೆ ಕಣೆ. ಗ್ರೂಪಲ್ಲಿ 12 ಇದಿರುತ್ತೆ ಕೋತಿಗಳು. ಸಾಕೋತಿರೇನೆ ಒಂದು ರೇಖಂಟಿ ಮಲ್ಲಿ ಇತ್ತಲ್ಲ, ಹೌದಾ? ಹೋಗ್ತಾನೆ ಇರಲಿಲ್ಲ, ಟಿವಿಲೆಲ್ಲ ಬಂದಿತ್ತು. ಮರಿ ನೋಡು, ಚೇಷ್ಟೆ ಅಂತ ಹೇಳೋದು ಇದಕ್ಕೆ. ಟಿವಿನೆಲ್ಲ ಮರಿಗಳು ಸುಮ್ಮನಿರಲ್ಲ, ಏನಾರ ಚೇಷ್ಟೆ ಮಾಡ್ತಾ ಇರೋದು. ಇಲ್ಲಂತೂ ಒಳ್ಳೆ ಮಜಾ ಇತ್ತು ಅಂತಲೇ ಹೇಳಬೇಕು. ಆ ಕೋತಿಗಳ ಆಟ ನೋಡೋದೇ ಒಂಥರ ನಗು ಬರೆಸ್ತಾ ಇತ್ತು ಎಲ್ಲರಿಗೂ ಕೂಡ. ತುಂಬಾ ನಗ್ತಾ ಇದ್ವಿ ನಾವು. ನೋಡಿ ಅಲ್ಲಿ ಯಾರೋ ಪಾಪ ತಿಂತಾ ಇದ್ದವ್ರ ಹತ್ರ ಓಡೋಗಿ ಅವ್ರ ಐಸ್ ಕ್ರೀಮ್ನ ಕಿತ್ಕೊಂಡಿದ್ವಂತ ತಿಂತಾ ಇದೆ. ಅದನ್ನು ರೆಕಾರ್ಡ್ ಕೂಡ ಮಾಡಿದ್ದೀನಿ, ಮುಂಚೆ ನಿಮಗೆ ತೋರಿಸ್ದೆ, ಬಟ್ ಅದು ಅಷ್ಟು ನೀಟಾಗಿ ರೆಕಾರ್ಡ್ ಆಗಿಲ್ಲ. ಸೊ ತುಂಬಾ ನಾವು ಇದನ್ನು ನೋಡ್ತಾ ನಗ್ತಾ ಫುಲ್ ಖುಷಿಪಟ್ವಿ. ನಿಮಗೂ ಕೂಡ ತೋರಿಸ್ಲೇಬೇಕು ಈ ವಿಡಿಯೋನ ಅಂತ ಹೇಳಿ ನಾನು ರೆಕಾರ್ಡ್ ಮಾಡಿದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಕರ್ಕೊಂಡು ಹೋಗುವಾಗ ವರ್ಷಕ್ಕೆ ಇದನ್ನ ಒಂದ್ರಿಗೆ ಹಂಗೆ ಕೆಳಗಡೆ ನಿಂತ್ಕೊಳ್ತದೆ. ಇಲ್ಲಿಂದ ಮುಂದೆ ಹೋದರೆ ನಮಗೆ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಇಲ್ಲೂ ಕೂಡ ತುಂಬಾ ಭಕ್ತಾದಿಗಳು ತುಂಬ ಭಕ್ತಿಯಿಂದ ಇಲ್ಲಿ ಪೂಜೆಯನ್ನೆಲ್ಲ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಮುಂದೆ ತ್ರಿಶೂಲದ ಹತ್ರ ಸಾಂಬ್ರಾಣಿ ಪುಡಿನೂ ಇಟ್ಟಿದ್ದಾರೆ. ಮುಂದೆ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ಬಂದು ಇಲ್ಲೆಲ್ಲ ಸಾಂಬ್ರಾಣಿಯನ್ನು ಅಲ್ಲಿಗೆ ಹಾಕೋದು ಕೆಂಡಕ್ಕೆ. ಈ ರೀತಿ ಎಲ್ಲ ಸುಮಾರು ಶಾಸ್ತ್ರಗಳು ನಡೀತಿತ್ತು. ಹಾಗೆ ಇಲ್ಲಿ ದೃಷ್ಟಿ ದಾರನೂ ಕೂಡ ಕಟ್ತಾರೆ, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಕೂಡ ದೃಷ್ಟಿ ಬಳೆ ಕೂಡ ಸಿಗುತ್ತೆ. ಸೊ ಅಮ್ಮನವರ ಒಂದು ನನಗೆ ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡೋದಕ್ಕೂ ನನಗೆಲ್ಲ ಅವಕಾಶ ಮಾಡಿಕೊಟ್ರು. ಹಾಗೆ ದೃಷ್ಟಿ ದಾರಗಳನ್ನೆಲ್ಲ ಮಕ್ಕಳಿಗೆ ನನಗೆ ಎಲ್ಲ ಕಟ್ಟಿಸ್ಕೊಂಡು ನಾವು ಮುಂದೆ ಹೊರಟ್ವಿ. ಸೊ ಈಗ ನೆಕ್ಸ್ಟು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ಒಂದು ದರ್ಶನ ಆದಮೇಲೆ ನೆಕ್ಸ್ಟ್ ನಾವೀಗ ಕೊನೆಯ ದೇವಸ್ಥಾನಕ್ಕೆ, ತಲಕಾಡಿನ ಕೊನೆಯ ದೇವಸ್ಥಾನಕ್ಕೆ ಈಗ ನಾವು ಬರ್ತಾ ಇದ್ದೀವಿ. ಅದು ಯಾವ ದೇವಸ್ಥಾನ ಅಂತ ಈಗ ನಿಮಗೆ ಮುಂದೆ ತೋರಿಸ್ತೀನಿ.
ಈಗ ನಾವು ತಲಕಾಡಿನ ಕೊನೆಯ ದೇವಾಲಯಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಅದ್ಯಾವುದು ಅಂದರೆ ಶ್ರೀ ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ನಾನು ನಿಮಗೆ ಮೇಲಿಂದ ನಾವು ನಡ್ಕೊಂಡು ಬರುವಾಗ ಮರಳಲ್ಲಿ ನಾನು ನಿಮಗೆ ಕೆಳಗಡೆ ಕಾಣಿಸ್ತಿರೋಂಥ ದೇವಸ್ಥಾನವನ್ನು ನಿಮಗೆ ತೋರಿಸಿದ್ದೆ. ಅದೇ ದೇವಸ್ಥಾನ ಕೊನೆಯದಾಗಿ ನಾವು ಈಗ ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅದರ ಎಂಟ್ರೆನ್ಸ್ ಹೀಗಿದೆ. ಸೊ ಈಗ ಬನ್ನಿ ಒಳಗೆ ಹೋಗೋಣ, ಹೇಗಿದೆ ದೇವಸ್ಥಾನ ಅಂತ ಕೂಡ ಇಲ್ಲಿ ನೋಡ್ಕೊಂಬರೋಣ. ಹಾಗೆ ಈ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳಿ ಅಂತ ಈ ಒಂದು ಫಲಕವನ್ನು ಕೂಡ ಎಂಟ್ರೆನ್ಸ್ನಲ್ಲೇ ಹಾಕಿದ್ರು. ಫ್ರೆಂಡ್ಸ್, ನಿಮಗೆ ಸುತ್ತ ಅಲ್ಲಿ ಕಾಣಿಸ್ತಿರ್ಬೋದು ಆ ಶೆಲ್ಟರ್ ಏನಿದೆ, ಆ ಕಡೆಯಿಂದನೇ ನಾವು ಬಂದಿದ್ದು. ಅಲ್ಲಿಂದ ಕೂಡ ನಾನು ಹೇಗೆ ಕಾಣಿಸ್ತಿದೆ ಈ ಒಂದು ದೇವಸ್ಥಾನ ಅಂತ ತೋರಿಸಿದ್ದೆ. ಹಾಗೆ ಗೋಪುರದ ಹತ್ರ ನಾನು ಹೇಳಿದ್ದೆ ನಿಮಗೆ ಜೇನುಗೂಡು ಕಟ್ಟಿತ್ತು ಅಂತ, ಅದೇ ದೇವಸ್ಥಾನ ಇದು. ಸೊ ನೋಡಿ ಸುತ್ತಮುತ್ತ ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆ, ಪ್ರಶಾಂತವಾಗಿತ್ತು. ಸ್ವಲ್ಪ ನಾವು ಹೋಗಿದ್ದಿನ ಒಂಚೂರು ರಶ್ ಇತ್ತು, ಬಿಟ್ಟರೆ ಸ್ವಲ್ಪ ಕಡಿಮೆ ಜನ ಬರೋ ಅಂಥ ಟೈಮಲ್ಲಿ ನಾವು ಹೋದರೆ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಈ ಒಂದು ಪ್ರಶಾಂತತೆಯನ್ನು ನಾವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ತುಂಬಾ ಇಷ್ಟ ಆಯಿತು ನಮ್ಮೆಲ್ಲರಿಗೂ ಕೂಡ ದೇವಸ್ಥಾನ ಎಲ್ಲನೂ ಕೂಡ. ಸೊ ನೀವು ಕೂಡ ಖಂಡಿತವಾಗ್ಲೂ ಹೋಗಿದ್ದರೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ, ಹೋಗಿಲ್ಲ ಅಂದರೆ ಮಿಸ್ ಮಾಡ್ಕೊಳ್ದೆ ಈ ಒಂದು ದೇವಸ್ಥಾನಗಳನ್ನ ಭೇಟಿ ಮಾಡಿ. ಈಗ ನಾವು ಕೀರ್ತಿನಾರಾಯಣ ಸ್ವಾಮಿಯ ದರ್ಶನಕ್ಕೆ ಅಂತ ಗರ್ಭಗುಡಿ ಹತ್ರ ಬಂದಿದ್ದೀವಿ. ಫೋಟೋ ಅಲೋ ಇಲ್ಲದೆ ಇರೋ ಕಾರಣ ನಾನು ಫೋಟೋ ತೆಗ್ದಿಲ್ಲ. ಹಾಗೆಯೇ ಇಲ್ಲಿ ಸುತ್ತಮುತ್ತ ತುಂಬ ಚೆನ್ನಾಗಿದ್ದರಿಂದ ಒಂದಷ್ಟು ಫೋಟೋಸ್ನ ನಾನು ತೆಗೆಸ್ಕೊಂಡೆ. ಸೊ ಅದನ್ನೆಲ್ಲ ನಿಮಗೆ ಹಾಕ್ತಾ ಇದ್ದೀನಿ ನೋಡಲಿ ಅಂತ ಹೇಳಿ. ಇದಾದ ಮೇಲೆ ನಾನು ಸುತ್ತಮುತ್ತ ಹೇಗಿದೆ ಅಂತ ರೆಕಾರ್ಡ್ ಮಾಡಿದೆ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೆಲ್ಲ ಹಿಂದಿನ ಕಾಲದ ಒಂದು ದೇಸಿ ಆಟಗಳು ಏನಿತ್ತು, ಈಗ ಚೌಕಾಬಾರ ಆಗಿರಬಹುದು ಅಥವಾ ಅಳಿಗುಳಿ ಮನೆ, ಈ ರೀತಿದೆಲ್ಲ ಅಲ್ಲಿ ಕೆತ್ತನೆಗಳನ್ನ ಮಾಡಿದರು. ಇನ್ನೂ ಹಲವಾರು ಥರದ ಆಟಗಳನ್ನ ಅಲ್ಲಿ ಕೆತ್ತಿದ್ರು. ಅದು ಯಾವ ರೀತಿ ಆಡೋದು ಅಂತ ಸಹ ನನಗೆ ಗೊತ್ತಿಲ್ಲ. ತುಂಬಾ ಇಷ್ಟ ಆಯಿತು. ನಾನು ಅದನ್ನೆಲ್ಲ ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ನಿಮಗೆ ತೋರಿಸೋಣ ಅಂತ. ಸೊ ಅದನ್ನೆಲ್ಲ ನಾನೀಗ ನೀಟಾಗಿ ಒಂದಷ್ಟು ಕವರ್ ಮಾಡಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ, ನೋಡಿ.
ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಆಟಗಳನ್ನು ಕೆತ್ತನೆ ಮಾಡಿದ್ರು ಅಂತ ನಿಮಗೆ ತೋರಿಸ್ತೀನಿ. ಈ ಆಟಗಳ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಪ್ಲೀಸ್ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಮುಂದೆ ನಾವು ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪ್ರಸಾದನ ಕೊಡ್ತಾ ಇರ್ತಾರೆ. ಸೊ ತಿಂಡಿ ಊಟ ಎಲ್ಲನೂ ಕೂಡ ಪ್ರಸಾದದ ರೀತಿನಲ್ಲೇ ನಮ್ಗೆ ಆಗೋಗ್ಬಿಟ್ಟಿರುತ್ತೆ. ಅಪ್ಪ ಅಮ್ಮ ಹಾಗೆ ಪ್ರಸನ್ನ ಎಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ. ಅಲ್ಲಿ ನೋಡಬಹುದು ನೀವು ಲೆಫ್ಟಲ್ಲಿ ಪ್ರಸಾದ ತಗೊಳ್ಳೋದಕ್ಕೆ ಅಂತ. ನಾವು ಕೂಡ ಈಗ ಹೋಗ್ತಾ ಇದ್ದೀವಿ. ಏನಾಯಿತು ಅಂತಂದರೆ ನಾವು ಹೋಗೋತ್ತಿಗೆ ಪ್ರಸಾದ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಅವರು ಏನೋ ಒಂದು ಸ್ವಲ್ಪ ಇರೋದನ್ನೆಲ್ಲ ಏನೋ ಒಂದು ಪ್ರಸಾದನ ಒಂದು ಸ್ವಲ್ಪ ಒದಗಿಸಿದ್ರು ಪಾಪ. ಹಾಗಾಗಿ ನಮಗೆ ಅಂಥ ರುಚಿಯಾದ ಪ್ರಸಾದ ಇಲ್ಲಿ ಸಿಗಲಿಲ್ಲ ಅಂತಲೇ ಹೇಳಬೇಕು. ಸ್ವಲ್ಪ ಸೀದಿರೋ ಥರ ಕೂಡ ಆಗೋಗ್ಬಿಟ್ಟಿತ್ತು. ಬಟ್ ಆದ್ರೂ ಕೂಡ ಆ ವಾತಾವರಣದಲ್ಲಿ ಪ್ರಸಾದ ತಿನ್ನುವಾಗ ಆಗೋ ಖುಷಿನೇ ಬೇರೆ. ಸೊ ನಾವೆಲ್ಲರೂ ಕೂಡ ಒಂದು ಸ್ವಲ್ಪ ಪ್ರಸಾದವನ್ನು ಅಲ್ಲೇ ತೊಗೊಂಡು ತಿಂದು ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡಿ ಮುಂದಕ್ಕೆ ಹೊರಟ್ವಿ. ಏರ್ ಇರೋಷನ್ ಇದು ಗಾಳಿ ತಳ್ಳಿ ತಳ್ಳಿ ಮರಳ ಆನಿಮಲ್ದೇನಿಲ್ಲ ಈಗ ಸದ್ಯಕ್ಕೆ. ಆನಿಮಲ್ ಇರೋಸನ್ನು ಇರ್ಬೋದು, ಯಾಕಂದ್ರೆ ನಡ್ಕೊಂಡು ಹೋಗ್ತಾರೆ. ಸೊ ಫ್ರೆಂಡ್ಸ್, ತಲಕಾಡಿನ ಎಲ್ಲ ದೇವಾಲಯಗಳ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇಲ್ಲಿಂದ ನಾವು ಮುಂದೆ ಕಾವೇರಿ ರಿವರ್ ಹತ್ರ ಹೋಗ್ತಾ ಇದ್ದೀವಿ. ಅವ್ರಿಗೆ ಬೀಚಲ್ಲೆಲ್ಲ ಇಳಿದು ಚೆನ್ನಾಗಿ ಅಭ್ಯಾಸ ಇದೆ, ಬಟ್ ಹೊಳೆನಲ್ಲಿ ನದಿನಲ್ಲಿ ಈ ರೀತಿ ಅವ್ರು ಯಾವತ್ತೂ ಇಳಿದಿಲ್ಲ. ಹಾಗಾಗಿ ಕಾವೇರಿ ನದಿ ಹತ್ರ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಬಟ್ ಅಲ್ಲಿ ಆಗಿದ್ದೇ ಬೇರೆ, ಯಾಕೆಂದರೆ ತುಂಬ ರಶ್ ಇತ್ತು, ಜೊತೆಗೆ ಮಳೆ ಬೇರೆ ಬರೋ ಹಾಗಾಗಿತ್ತು. ಹಾಗಾಗಿ ನಾವು ಬೇಡ ಅಂತ ಹೇಳಿ ಮೈಸೂರು ಕಡೆಗೆ ಈಗ ನಾವು ಹೊರಟಿದ್ದೀವಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಮಳೆ ಬರ್ತಾ ಇದೆ ಅಂತ. ಸೊ ದಾರಿ ಉದ್ದಕ್ಕೂ ಮಳೆನ ನೋಡ್ತಾ ಖುಷಿ ಆಗ್ತಾ ಇತ್ತು. ಇಲ್ಲಿಂದ ಹೋದ್ಮೇಲೆ ನನಗಂತೂ ಸರ್ಪ್ರೈಸ್ ಕಾದಿತ್ತು. ಏನು ಅಂತಂದರೆ ಪ್ರಸನ್ನ ನನ್ನ ಬರ್ಡೇ ಆಗಿದ್ದರಿಂದ ಕೇಕ್ ಕಟ್ ಮಾಡೋದಕ್ಕೆ ಅಂತ ರೆಡಿ ಮಾಡಿದರು. ಸೊ ಅಲ್ಲಿಗೆ ನಾವೀಗ ಹೋಗ್ತಾ ಇದ್ದೀವಿ. ನನಗಲ್ಲಿ ಹೋದ್ಮೇಲೆ ತುಂಬಾ ಖುಷಿ ಆಯಿತು. ಹಾಗೆ ನನ್ನ ತಮ್ಮ ಆದಿತ್ಯ ಕೂಡ ಅವನು ಅಲ್ಲಿಗೆ ಬಂದು ನಮ್ಮ ಜೊತೆ ಸೇರಿಕೊಂಡ. ಯಾಕೆಂದರೆ ಅವನು ಬರಲಿಲ್ಲ ತಲಕಾಡಿಗೆ, ಯಾಕೆಂದರೆ ಅವನಿಗೆ ತುಂಬ ಕೆಲಸ ಆಯಿತು. ಹಾಗಾಗಿ ಸೊ ಬನ್ನಿ ಫ್ರೆಂಡ್ಸ್, ನನ್ನ ಒಂದು ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೀವು ಕೂಡ ನೋಡೋರಂತೆ. ಸೊ ಫ್ರೆಂಡ್ಸ್, ಈ ವರ್ಷದ ನನ್ನ ಹುಟ್ಟಿದ ದಿನ ತುಂಬಾ ನಾನು ಖುಷಿಯಾಗಿ ಎಂಜಾಯ್ ಮಾಡಿದ್ದೀನಿ. ಯಾಕೆಂದರೆ ಎಲ್ಲ ವರ್ಷಕ್ಕಿಂತ ಈ ವರ್ಷ ತುಂಬ ಸ್ಪೆಷಲ್ ಅಂತಲೇ ಹೇಳಬೇಕು. ಕಾರಣ ನನ್ನ ಕುಟುಂಬದವರೆಲ್ಲರೂ ಕೂಡ ಸೇರಿ ನನ್ನ ಹುಷಾರು ತಪ್ಪಿರೋ ಅಂತ ನನ್ನನ್ನು ಇನ್ನೂ ಹುರಿದುಂಬಿಸಿ ಈ ರೀತಿ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರು. ಸೊ ಅವರ ಪ್ರೀತಿ ಕಾಳಜಿ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ರಸನ್ನಂಗಂತೂ ತುಂಬ ಅಂದರೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಯಾವ ರೀತಿ ಹೇಗೆ ಪ್ಲ್ಯಾನ್ ಮಾಡಿದ್ರೆ ರಮ್ಯಂಗೆ ಖುಷಿ ಆಗುತ್ತೆ ಅಂತ ಅವ್ರು ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡಿ ಇದೆಲ್ಲ ನನಗೆ ಖುಷಿ ಕೊಟ್ಟರು. ಸೊ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್.
ಹಾಗೆ ನನ್ನ ಈ ಖುಷಿಯನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೂ ಕೂಡ ನನಗೆ ತುಂಬಾ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಇದು ಒಂದು ವ್ಲಾಗ್ನ ನೋಡಿರ್ತೀರ. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಹೀಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೆ ಎಲ್ಲರೂ ಕೂಡ ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ನಮಸ್ಕಾರ.